ಮಂಗಳೂರಿನ ವಿಕಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ನಡೆಯಿತು. ಗಣ್ಯರು ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಇದೇ ವೇಳೆ ಮಾತನಾಡಿದ ವಿಕಾಸ್ ಎಜುಕೇಷನ್ ಟ್ರಸ್ಟ್ನ ಮುಖ್ಯಸ್ಥರಾದ ಕೃಷ್ಣ ಜೆ ಪಾಲೆಮಾರ್ ಅವರು, ಪ್ರಕೃತಿ ನಾಶ ಮಾಡುತ್ತಿರುವ ಮನುಷ್ಯ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿರುವುದು ಇಂದಿನ ದುರಂತ. ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಯ ಸಹಭಾಗಿತ್ವದೊಂದಿಗೆ ಮಂಗಳೂರಿನ ಸುಮಾರು 50 ಶಾಲೆಗಳ ವಠಾರದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ನಿರಂತರವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಾವು ಇವತ್ತು ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಅದರ ಜೊತೆಯಲ್ಲಿ ನಮ್ಮ ಮಕ್ಕಳಲ್ಲಿ ಇವತ್ತು ನಮ್ಮ ಮಕ್ಕಳಂದ್ರೆ ಕೇವಲ ಕಾಲೇಜ್ ಮಕ್ಕಳಲ್ಲಿ ಸಣ್ಣ ಮಕ್ಕಳಿಗೆ ಪರಿಸರದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿವಪ್ರಸಾದ್ ಅವರು ಹೇಳಿದಾಗೆ ಜಾಗೃತಿ ಮೂಡ್ತಾ ಇದೆ. ಪರಿಸರದ ಬಗ್ಗೆ ಹಿರಿಯರು ಹೇಳೋದಿಲ್ಲ, ಅದರ ಪಕ್ಕದ ಮನೆಯವರಿಗೂ ಗೊತ್ತಿರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ನಾವಿವತ್ತು ಆರೋಗ್ಯವನ್ನ ಕಾಪಾಡಬೇಕಾದ್ರೆ ಸರಿಯಾದ ಆರೋಗ್ಯವಂತ ಮನುಷ್ಯನ ಬಾಳಬೇಕಿದ್ರೆ ಇವತ್ತು ಪರಿಸರ ಉಳಿದ್ರೆ ಮಾತ್ರ ಮನುಷ್ಯನಾಗಿ ಉಳಿಬಹುದು, ಆರೋಗ್ಯಪೂರ್ಣವಾದಂತ ಪ್ರಜೆಗಳಾಗಿ ನಾವು ಇರಬಹುದು. ಅನಂತರ ಮಾತನಾಡಿದ ಮಂಗಳೂರು ವಲಯ ಅರಣ್ಯಾಧಿಕಾರಿ ಪಿ ಶ್ರೀಧರ್, ಪ್ರಕೃತಿ ಮೇಲೆ ದೌರ್ಜನ್ಯವೆಸಗಿದರೆ ಭೂಮಿಯಲ್ಲಿ ನಮ್ಮ ಉಳಿವಿಗೆ ಸಂಚಕಾರವಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದೊಂದು ಗಿಡ ನೆಟ್ಟು ಮುಂದಿನ ಪೀಳಿಗೆಗೆ ಒಳಿತನ್ನ ಮಾಡಬೇಕು ಎಂದರು. ಭೌಗೋಳಿಕ ಪರಿಸರದಲ್ಲಿ ಭೂಮಿಯನ್ನು ಡ್ಯಾಮ್ ಕಟ್ಟಿದ್ದೇವೆ, ದೊಡ್ಡ ದೊಡ್ಡ ಸುರಂಗ ಕೊಟ್ಟಿದ್ದೇವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೇವೆ. ಹಾಗಾಗಿ ಭೂಮಿ ದಿನನಿತ್ಯವೂ ತನ್ನ ನೆಲೆ ನೋಡ್ಕೊಂತ ಇದೆ. ಭೂಮಿ ಒಳಗಡೆ 2.5 to 3 ರೇಷಿಯೋದಲ್ಲಿ ಅರ್ಥವಿಕ್ ಆಗ್ತಾ ಇರ್ತದೆ. ನಮ್ಮ ಗಮನಕ್ಕೆ ಬರೋದು 3.5 ದಾಟಿದ ನಂತರ 5 ಆದ್ರೆ ಏನಿಲ್ಲ. ಇಲ್ಲೇ ನಾವೆಲ್ಲ 5 to 6, 7 ಆದ್ರೆ ನಾವೆಲ್ಲ ಭೂಕಂಪ ಅಂತದೆ. ಹಾಗಾಗಿ ಭೂಮಿಯನ್ನು ದಿನ ಬೆಳಗಾದ್ರೆ ಅಯ್ಯೋ ಇವತ್ತು ನೀವು ಇನ್ನೊಂದು ದಿವಸ ನಾನು ಬರ್ಸಿದ್ಯಲ್ಲಪ್ಪ ಅಂತೇಳಿ ಭೂಮಿಯನ್ನು ನಮಸ್ಕಾರ ಮಾಡಬೇಕು. ಮಾಡಿದ್ರೆ ಯಾರು? ಇದು ನಮ್ಮ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೇವೆ. ಎಲ್ಲಿ ಸೋಷಿಯಲ್ ಎನ್ವಿರಾನ್ಮೆಂಟ್ ನಾವು ಮಾಡೋದಿಲ್ಲ, ಮತ್ತೆ ಯಾವುದನ್ನು ನಮ್ಮ ಪರಿಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ. ದಯಮಾಡಿ ಹೇಳ್ತೇನೆ, ನಮ್ಮ ತಂದೆ ತಾಯಿ, ನಮ್ಮ ಗುರು ಹಿರಿಯರು ಅವರನ್ನ ಪ್ರೀತಿ ಮಾಡಿ, ನಮ್ಮ ಮನೆಯ ತೋಟವನ್ನು ಪ್ರೀತಿ ಮಾಡಿ. ಆವಾಗ ನಿಮ್ಗೆ ಆಟೋಮೆಟಿಕಲಿ ನಮ್ಮ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಮರಗಿಡದ ಬಗ್ಗೆ, ಎಲ್ಲ ನಮ್ಮ ಸಹೋದರರ ಬಗ್ಗೆ, ಎಲ್ಲದರ ಬಗ್ಗೆ ಪ್ರೀತಿ ಮಾಡಿ. ಕಾರ್ಯಕ್ರಮದಲ್ಲಿ ಫಿಶರೀಸ್ ಕಾಲೇಜಿನ ರಿಸೋರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಸ್ಎಂ ಶಿವಪ್ರಕಾಶ್, ಟ್ರಸ್ಟಿ ಜೆ ಕೊರಗಪ್ಪ, ಸಂಚಾಲಕ ಡಾಕ್ಟರ್ ಡಿ ಶ್ರೀಪತಿ ರಾವ್, ನಿರ್ದೇಶಕ ಡಾಕ್ಟರ್ ಅನಂತ್ ಪ್ರಭುಜಿ, ವಿಕಾಸ್ ವಿದ್ಯಾಸಂಸ್ಥೆಯ ಸಮನ್ವಯ ಅಧಿಕಾರಿ ಪಾರ್ಥಸಾರಥಿ ಪಾಲೇಮಾರ್, ಪ್ರಾಂಶುಪಾಲ ಟಿ ರಾಜಾರಾಮರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.